2020ರಲ್ಲಿ ಫ್ಲೈವೀಲ್ ಕನ್ನಡ ಶುರು ಮಾಡಿದಾಗ ಈ ಗಾಡಿನ ಶೋಕೇಸ್ ಮಾಡಿದ್ರು ಆಟೋ ಎಕ್ಸ್ಪೋಲಿ. 5 ವರ್ಷ ಆದಮೇಲೆ ಕೊನೆಗೂ ಟಾಟಾ ಸಿಯರಾ ವಾಪಸ್ ಬಂದಿದೆ. ನೀವೇನಾದ್ರು ಕರೆಕ್ಟಾಗಿ ತೊಗೋಬೇಕಂದಿದ್ರೆ ಒಂದು ಸ್ವಲ್ಪ ತಡೀರಿ, ಈ ಗಾಡಿ ಹೇಗಿದೆ ನೋಡೋಣ. 1991ನಲ್ಲಿ ಮೊದಲು ಸಿಯಾರಾ ಬಂದಾಗ ಔಟ್ ಆಫ್ ದ ಬಾಕ್ಸ್ ಇತ್ತು, ಬಾಕ್ಸಿ ಡಿಸೈನ್ ಜೊತೆ. ಈಗಲೂ ಕೂಡ ಅದೇ ಥರ ಇದೆ, ಬಟ್ ಇಟ್ ಈಸ್ ಮಚ್ ಮಾಡರ್ನೈಸ್ಡ್. ಇಲ್ಲಿ ನೀವು ಫುಲ್ ಪಿಯಾನೋ ಬ್ಲ್ಯಾಕ್ ಫ್ರಂಟ್ ನೋಡ್ತಾ ಇದ್ದೀರಾ, DRLs ಇಂಟಿಗ್ರೇಟ್ ಆಗಿದೆ, ಹೆಡ್ ಲ್ಯಾಂಪ್ಸ್ ಇಲ್ಲಿ ಕೆಳಗಡೆ ಇದೆ, ಫಾಗ್ ಲ್ಯಾಂಪ್ಸ್ ಇದೆ, ವೆರಿ ಅಪ್ ಫ್ರಂಟ್ ಬಾನೆಟ್ ಹಾಗೂ ಫ್ರಂಟ್ ಫೇಶಿಯಾ. ಇಲ್ಲೂ ಕೂಡ ವೆರಿ ಸಿಂಪಲ್ ಡಿಸೈನ್ ನೋಡ್ತಾ ಇದ್ದೀರಾ. ಸೈಡಲ್ಲೂ ಕೂಡ ಅದೇ ಥರ ಬಾಕ್ಸಿ ಡಿಸೈನ್ ನೋಡ್ತೀರಾ, 19 ಇಂಚ್ ವೀಲ್ಸ್ ಜೊತೆ ಬರುತ್ತೆ. ಇಲ್ಲೂ ನೀವು ನೋಡ್ಬೋದು ಆ ಹಿಂದೆ ಮೇಲ್ ಗ್ಲಾಸ್ ಫಿನಿಶ್ ಏನಿತ್ತು ಅದೇ ಥರ ಬ್ಲ್ಯಾಕ್ ಮಾಡಿ ಒಂದು ಫಿನಿಶ್ ಕೊಟ್ಟಿದ್ದಾರೆ. ಹಿಂದ್ಗಡೆ ನೋಡೋಕೆ ತುಂಬಾನೇ ಫ್ಲಾಟ್ ಇದೆ, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ನಿಮ್ಗೆ ಏನನ್ಸುತ್ತೆ ಹೇಳಿ. ಪವರ್ ಟೇಲ್ ಗೇಟ್ ಬರುತ್ತೆ ಆ್ಯಂಡ್ ಒಳಗಡೆ ಸ್ಟೋರೇಜ್ ಅಂತೂ ಸಖತ್ತಾಗಿದೆ, ಆಲ್ಮೋಸ್ಟ್ 400+ ಲೀಟರ್ಸ್. ಇನ್ನೂ ಯಾವುದು ನಂಬರ್ಸ್ ಬಂದಿಲ್ಲ, ಬಟ್ ನೋಡಕ್ಕೆ ಹೋದರೆ ದಿಸ್ ಲುಕ್ಸ್ ವೆರಿ ವೆರಿ ಪ್ರಾಕ್ಟಿಕಲ್. ಮುಂದ್ಗಡೆ ಒಂದಲ್ಲ ಎರಡಲ್ಲ 3 ಸ್ಕ್ರೀನ್ ಬರುತ್ತೆ. ಹೊಸ ಲೇಔಟ್ ಸಖತ್ತಾಗಿದೆ ನೋಡೋಕ್ಕೆ. ಸ್ಟ್ಯಾಂಡರ್ಡ್ ಸ್ಟೇರಿಂಗ್ ವೀಲ್, ಇಲ್ಲೆಲ್ಲ ಹೊಸ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಇದೆ, ಟಚ್ ಪ್ಯಾನಲ್ ಇಲ್ಲಿ ಬರುತ್ತೆ, ಗೇರ್ ಲಿವರ್ ಇದೆ, ಇದು ಫ್ಲೋಟಿಂಗ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಫ್ರಂಟಿಂದ ವ್ಯೂ ಸಖತ್ತಾಗಿದೆ. ಸೊ ಎಕ್ಸ್ಪೆಕ್ಟ್ ದಿಸ್ ಟು ಬಿ ರಿಯಲಿ ಗುಡ್. ಸೀಟ್ಸು ಕೂಡ ಸಖತ್ ಕಂಫರ್ಟಬಲ್, ವೆಂಟಿಲೇಷನ್ ಎಲ್ಲ ಕೂಡ ಬರುತ್ತೆ. ಹಿಂದೆ ನೋಡಿ ತುಂಬ ಒಳ್ಳೆ ಸ್ಪೇಸ್ ಇದೆ. ಅದಷ್ಟೇ ಅಲ್ಲದೆ ಈ ಬಿ ಪಿಲ್ಲರ್ ಏನಿದೆ ತುಂಬ ಇಂಟ್ರೂಸಿವ್ ಆಗಿದೆ. ಸೊ ನಿಮ್ಗೆ ಹಿಂದೆ ಒಂಚೂರು ವಿಸಿಬಿಲಿಟಿ ಕಮ್ಮಿ ಮಾಡ್ಬೋದು. ಬಟ್ ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ರಿಕ್ಲೈನ್ ಫಂಕ್ಷನ್ ಕೂಡ ಇದೆ, ವೆರಿ ಸ್ಪೇಷಿಯಸ್, AC ವೆಂಟ್ಸ್, ಸೆಕೆಂಡ್ ರೋ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಸನ್ ಬ್ಲೈಂಡ್ಸ್ ಕೂಡ ಬರುತ್ತೆ ನೋಡಿ. ಇದು ಜಸ್ಟ್ ಡಿಸೈನ್ ಪ್ರಿವ್ಯೂ, ಲುಕ್ ಆ್ಯಂಡ್ ಫೀಲ್ ಆಫ್ ದ ಕಾರ್. ನಿಮಗೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬೇಕಾದರೆ ಯಾವ ಎಂಜಿನು ಅಂತೆಲ್ಲ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲ, ಬಟ್ ಎಕ್ಸ್ಪೆಕ್ಟೆಡ್ 1.5 ಲೀಟರ್ ಟರ್ಬೋ ಪೆಟ್ರೋಲ್, 1.5 ಲೀಟರ್ ಟರ್ಬೋ ಡೀಸೆಲ್. ಅದಷ್ಟೇ ಅಲ್ಲದೆ ಒಂದು ಆಲ್ ವೀಲ್ ಡ್ರೈವ್ ಎಲೆಕ್ಟ್ರಿಕ್ ಕೂಡ ಬರುತ್ತೆ, QWD ಅಂತ ಕರೀತಾರಲ್ಲ, ಹ್ಯಾರಿಯರ್ ಈ ವೀಲ್ ನೋಡಿದ್ವಿ. ಪ್ರೈಸ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಈ ಮಂತ್ ಎಂಡ್ವರೆಗೂ ಕಾಯಿರಿ, ಲಾಂಚ್ ಆಗುತ್ತೆ ಸಿಯಾರಾ.